ಕನ್ನಡದ ಬಿಗ್ ಬಾಸ್ 11ರ ಆವೃತ್ತಿಯ ಸ್ಪರ್ಧಿ ಸುರೇಶ್ ಅಲಿಯಾಸ್ ಗೋಲ್ಡ್ ಸುರೇಶ್ ಅವರು ತಮಗೆ ಜೀವ ಬೆದರಿಕೆ ಕರೆ ಬಂದಿರುವುದಾಗಿ ಪೊಲೀಸರಿಗೆ ದೂರು ನೀಡಿದ್ದು ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಗಂಭೀರ ಸ್ವರೂಪವಲ್ಲದ ಪ್ರಕರಣವೊಂದು ದಾಖಲು ಮಾಡಿದ್ದಾರೆ. ಇನ್ನು ಮೈನುದ್ದೀನ್ ಹಾಗೂ ಸಹಚರರ ವಿರುದ್ಧ ಸುರೇಶ್ ದೂರು ನೀಡಿದ್ದಾರೆ. ಹೋಮ್ ಇಂಟೀರಿಯರ್ ಬಿಸಿನೆಸ್ ಮಾಡುತ್ತಿರುವಂತಹ ನಾನು 2017ರಲ್ಲಿ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ಇಂಟೀರಿಯರ್ ಕೆಲಸ ಒಪ್ಪಿಕೊಂಡಿದ್ದೆ. ಈ ಕೆಲಸ ಪೂರ್ಣಗೊಳ್ಳಲು ಮೈನುದ್ದೀನ್ಗೆ ವಹಿಸಿದ್ದೆ. ಇನ್ನು ಒಪ್ಪಂದದಂತೆ ಆತ ಕೆಲಸ ಪೂರ್ಣಗೊಳಿಸಿರಲಿಲ್ಲ. ಹೀಗಿದ್ರೂ ಆತನಿಗೆ ಹಣ ಪಾವತಿ ಮಾಡಿದ್ದೆ. ಇದಾದ ಬಳಿಕ ಸ್ವಂತ ವ್ಯವಹಾರ ಮಾಡಿಕೊಂಡಿದ್ದೆ. ಇನ್ನು ಆರೋಪಿ ಕರೆ ಮಾಡಿ ಹೆಚ್ಚು ಹಣ ಸಂಪಾದನೆ ಮಾಡಿದೆಯಾ, 6 ಲಕ್ಷ ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿ ಜೀವ ಬೆದರಿಕೆ ಹಾಕಿದ್ದಾನೆ. ಹೀಗೆ ಕರೆ ಮಾಡಿದ ವ್ಯಕ್ತಿಗೆ ಮನವೊಲಿಸಿ 50,000 ರೂಪಾಯಿ ನೀಡಿದೆ. ಆದರೆ ಮತ್ತೆ ಕರೆ ಮಾಡಿ 6 ಲಕ್ಷ ಹಣ ನೀಡದಿದ್ದರೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಿಸಿ ತೇಜೋವಧೆ ಮಾಡುವುದಾಗಿ ಬೆದರಿಕೆ ನೀಡಿದ್ದಾರೆ ಎಂದು ಸುರೇಶ್ ತಿಳಿಸಿದ್ದಾರೆ. ಇನ್ನು ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಸುರೇಶ್ ಪರ ವಕೀಲ್ ಗುರುರಾಜ್ ಮಾತನಾಡಿ, ಸುರೇಶ್ ಇಂಟೀರಿಯರ್ ಬಿಸಿನೆಸ್ ಮಾಡಿಕೊಂಡಿದ್ದು ಇಬ್ಬರ ನಡುವೆ 2017ರಲ್ಲಿ 7 ಲಕ್ಷದ ಹಣದ ವ್ಯವಹಾರ ನಡೆದಿದೆ. ಇನ್ನು ಒಪ್ಪಂದದಂತೆ ನಿಗದಿತ ಹಣ ನೀಡಿದ್ದಾರೆ. ಹೀಗಿದ್ರೂ ಸಹ ಸುರೇಶ್ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಇವರ ಸ್ಟೇಟಸ್ ನೋಡಿ ಮತ್ತೆ ಹಣ ಕೇಳಿದ್ದಾರೆ. ಇನ್ನು ಹಣದ ವಿಷಯವಾಗಿ ಕರೆ ಮಾಡಿ ಬೆದರಿಕೆ ಕೂಡ ಹಾಕಿದ್ದಾರೆ. ಇನ್ನು ಗೋವಿಂದರಾಜನಗರ ಠಾಣೆಗೆ ದೂರು ಕೊಡಲಾಗಿದೆ ಎಂದು ಹೇಳಿದ್ದಾರೆ.